ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ನಾನು ನಿಮ್ಮ ಪ್ರೀತಿಯ ಜಾನ್ ಮಧು. ಯೇಸು ಕ್ರಿಸ್ತನ ಸುವಾರ್ಥ ಸೇವೆಯಲ್ಲಿ ಇಂದು ನಾನು ನಿಮ್ಮ ಮುಂದೆ ಯೇಸು ಕ್ರಿಸ್ತನು ಪುನರುತ್ಥಾನನಾಗಿ ಮತ್ತೆ ಆಕಾಶಕ್ಕೆ ಆತನು ಆರೋಹಣನಾದಾಗ ಯಾವ ರೀತಿ ಆರೋಹಣನಾದನು ಮತ್ತು ಯಾವ ಸ್ಥಳದಿಂದ ಆರೋಹಣನಾದನು ಎನ್ನುವ ಒಂದು ವಿಷಯವನ್ನು ಈ ಸಂಚಿಕೆಯಲ್ಲಿ ನಿಮಗೆ ಯೇಸು ಕ್ರಿಸ್ತನ ಕೃಪೆಯಿಂದ ತಿಳಿಸುವನಾಗಿರುತ್ತೇನೆ. ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ಮಾರ್ಕನು ಬರೆದ ಸುವಾರ್ತೆಯ ಪುಸ್ತಕ 16ನೇ ಅಧ್ಯಾಯ 19 ಮತ್ತು 20ನೇ ವಚನಗಳಲ್ಲಿ, ಹಾಗೆ ಲೂಕನ ಬರೆದ ಸುವಾರ್ತೆಯ ಪುಸ್ತಕ 24ನೇ ಅಧ್ಯಾಯ 50ನೇ ವಚನದಲ್ಲಿ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 9ರಿಂದ 11ರಲ್ಲಿ ಯೇಸು ಕ್ರಿಸ್ತನ ಆರೋಹಣದ ಬಗ್ಗೆ ಬರೆಯಲ್ಪಟ್ಟಿದೆ. ನಾವು ಮೊದಲನೆಯದಾಗಿ ಮಾರ್ಕನ ಬರೆದ ಸುವಾರ್ತೆಯ ಪುಸ್ತಕ 16ನೇ ಅಧ್ಯಾಯ 19, 20ರಲ್ಲಿ ನಾವು ಓದಿಕೊಂಡಿದ್ದೇ ಆದರೆ ಆ ವಾಕ್ಯವು ಈ ರೀತಿಯಾಗಿ ಹೇಳಲ್ಪಡುತ್ತದೆ: ಯೇಸುವು ಆಕಾಶಕ್ಕೆ ಒಯ್ಯಲ್ಪಟ್ಟನು ಮತ್ತು ದೇವರ ಬಲಗಡೆಯಲ್ಲಿ ಆತನು ಆಸನಾರೂಢನಾದನು ಎಂದು. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡಿಕೊಂಡಾಗ ಆತನು ಆಕಾಶಕ್ಕೆ ಏರಿಸಲ್ಪಟ್ಟನು ಎಂದು ನಾವು ಓದಿಕೊಳ್ಳುತ್ತೇವೆ. ಆದರೆ ಈ ಎರಡೂ ವಾಕ್ಯಗಳಲ್ಲಿ ಆತನು ಯಾವ ಸ್ಥಳದಿಂದ ಪರಲೋಕಕ್ಕೆ ಆರೋಹಣನಾದನೆಂಬುದನ್ನು ಬರೆಯಲ್ಪಟ್ಟಿಲ್ಲ. ಆದರೆ ಲೂಕನ ಬರೆದ ಸುವಾರ್ತೆಯ ಪುಸ್ತಕ 24ನೇ ಅಧ್ಯಾಯ 50ನೇ ವಚನದಲ್ಲಿ ಆತನು ಬೆಥಾನ್ಯದವರೆಗೂ ಅವರನ್ನು ಕರೆದುಕೊಂಡು ಹೋಗಿ ಆತನು ನೋಡುತ್ತಿದ್ದ ಹಾಗೆ ಆಕಾಶಕ್ಕೆ ಆರೋಹಣನಾದನು ಎಂದು ನಾವು ಓದಿಕೊಳ್ಳುತ್ತೇವೆ ಪ್ರಿಯರೇ. ಈ ವಾಕ್ಯಗಳ ಆಧಾರದ ಮೇರೆಗೆ ಯೇಸು ಸ್ವಾಮಿಯವರು ಬೆಥಾನ್ಯ ಪಟ್ಟಣದಲ್ಲಿರುವ ಆಲಿವ್ ಮರಗಳ ಗುಡ್ಡದಲ್ಲಿ, ಅಂದರೆ ಓಲಿವ್ ಮೌಂಟ್ ಎಂದು ನಾವು ಕರೆಯಲ್ಪಡುವ ಆ ಸ್ಥಳದಿಂದ ಯೇಸು ಸ್ವಾಮಿಯವರು ಪರಲೋಕಕ್ಕೆ ಆರೋಹಣನಾದರು ಎಂದು ನಾವು ವಚನದಲ್ಲಿ ಈ ವಾಕ್ಯದ ಮುಖಾಂತರ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ಈ ವಾಕ್ಯದ ಆಧಾರದ ಮೇರೆಗೆ ಯೇಸು ಸ್ವಾಮಿಯವರು ಬೆಥಾನ್ಯ ಪಟ್ಟಣದ ಓಲಿವ್ ಗುಡ್ಡದ ಮೇಲೆಯಿಂದ ಆಕಾಶಕ್ಕೆ ಆರೋಹಣನಾದನು ಎಂಬುದು ನಮಗೆ ಗೊತ್ತಾಗುತ್ತದೆ. ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಬರುವ ಸಮಯ ಯಾವುದೆಂದು ನಮಗೆ ಗೊತ್ತಿಲ್ಲದವಾದ್ದರಿಂದ ಆದಷ್ಟು ಆತನು ಬರುವುದರ ಒಳಗೆ ಯೇಸು ಕ್ರಿಸ್ತನ ಕೃಪೆಯಲ್ಲಿ ಆತನ ಸೇವೆಯಲ್ಲಿ ನಾವು ನಿರಂತರವಾಗಿದ್ದು ಆತನ ಒಪ್ಪುವ ಹಾಗೆ ನಮ್ಮ ಜೀವನವನ್ನು ಕೂಡ ನಾವು ನಡೆಸಿ ಆತನು ಬರುವ ದಿನದಲ್ಲಿ ನಾವು ನೀತಿವಂತರಾಗಿ ನಾವೆಲ್ಲರೂ ಆತನ ಮುಂದೆ ನಿಲ್ಲಬೇಕೆಂಬುದೇ ನನ್ನ ಆಶಯ. ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ಈ ಸಂಚಿಕೆ ನೋಡಿದ್ದಕ್ಕಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಹೀಗೆ ಇನ್ನು ಬೈಬಲ್ನ ಅನೇಕ ವಿಷಯಗಳನ್ನು ತಿಳಿಯುವುದಕ್ಕೆ ನಮ್ಮ ಸಂಚಿಕೆಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ತಿಳಿದಿರುವ ಎಲ್ಲ ಒಂದು ಸಾಮಾಜಿಕ ತಾಣಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ. ಯೇಸು ಕ್ರಿಸ್ತನು ಹೇಳುತ್ತಾರೆ, ನೀವು ಪ್ರಪಂಚದ ಮೂಲೆ ಮೂಲೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಎಂದು. ನಾವು ಪ್ರಪಂಚದ ಮೂಲೆಗೆ ಹೋಗಲಿಕ್ಕೆ ಆಗಲಿದ್ದರೂ ಕೂಡ ಇಂತಹ ಒಂದು ವಿಡಿಯೋಗಳನ್ನು ಫಾರ್ವರ್ಡ್ ಮಾಡುವುದರ ಮುಖಾಂತರ ನೀವು ಕೂಡ ಸುವಾರ್ತೆಯಲ್ಲಿ ಭಾಗವಹಿಸಿದಂತಾಗುತ್ತದೆ ಪ್ರಿಯರೇ. ಅದಕ್ಕೆ ನಿಮಗೆ ತಿಳಿದಿರೋ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಕೂಡ ನೀವು ಶೇರ್ ಮಾಡಿ ನಮ್ಮೊಟ್ಟಿಗಿದ್ದು ನಿಮ್ಮ ಸಹಾಯವನ್ನು ನಮಗೆ ಮಾಡಬೇಕಾಗಿ ಬೇಡಿಕೊಳ್ಳುತ್ತಾ, ಯೇಸು ಕ್ರಿಸ್ತನ ಕೃಪೆಯು ಎಂದು ನಿಮ್ಮ ಮೇಲೆ ಇರಲಿ ಎಂದು ದೇವರನ್ನು ಬೇಡಿಕೊಳ್ಳುತ್ತೇನೆ. ಇಂತಿ